ನಾಳೆ ನನ್ನ 6th ಸೆಮಿಸ್ಟರ್ BCom ಫೈನಲ್ ಎಕ್ಸಾಮ್ ಇದೆ. ಅದು ನನ್ನ ಕೊನೆಯ ಎಕ್ಸಾಮ್. ನಾನು ಪ್ರತಿ ಸಲನೂ ಅಷ್ಟೇ ನಾಳೆ ಎಕ್ಸಾಮ್ ಅಂದರೆ ಹಿಂದಿನ ದಿನ ಅಷ್ಟೇ ನಾನು ಓದೋದು. ವೆಲ್ಕಮ್ ಟು ಅ ಡೇ ಇನ್ ಮೈ ಲೈಫ್. ಸೊ ಮಾರ್ನಿಂಗ್ ಅರೌಂಡ್ 8 o'clock ಎದ್ದೆ, ಫ್ರೆಶ್ ಅಪ್ ಆಗಿಬಿಟ್ಟು ಈ ನೀರನ್ನ ಕುಡಿತೀನಿ ಫಾರ್ ಗುಡ್ ಡೈಜೆಷನ್ ಆ್ಯಂಡ್ ಗುಡ್ ಗಟ್ ಹೆಲ್ತ್. ದೆನ್ ಜೆರಾಕ್ಸ್ ತೊಗೊಬೇಕಿತ್ತು. ಅವಾಗ ಈ ಪುಟಾಣಿ ಮಕ್ಕಳು ಸ್ಟಿಕರ್ಸ್ ತೊಗೊತಿದ್ರು. ನನಗೂ ಎಷ್ಟು ಆಸೆ ಆಯಿತು ಗೊತ್ತಾ ತೊಗೊಬೇಕು ಅಂತ. ದೆನ್ ಸ್ವಲ್ಪ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಚೆಕ್ ಮಾಡಿದೆ. ಅದಾದಮೇಲೆ ವರ್ಕ್ ಇತ್ತು, ಸೊ ಅದನ್ನು ಕಂಪ್ಲೀಟ್ ಮಾಡಿದೆ. ಎಡಿಟಿಂಗ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದೆ. ಅಮ್ಮನ ಜೊತೆ ಒಂಚೂರು ರೇಗಿಸ್ತಿದ್ದೆ. ದೆನ್ ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ಟು ಈ ಮಾಸ್ಕ್ ಹಾಕೊಬೇಕಂತ ಅನಿಸ್ತು. ಸೊ ಈ ಮಾಸ್ಕ್ ಸಖತ್ತಾಗಿದೆ, ತುಂಬಾ ಅಫೋರ್ಡಬಲ್, ಮೇ ಬಿ ಲೈಕ್ 80 rupees. ಇದು ಬಂದ್ಬಿಟ್ಟು ಕೊರಿಯನ್ ಬ್ರ್ಯಾಂಡ್ ಆ್ಯಂಡ್ ಯು ಗೈಸ್ ನೋ ಹೌ ಮಚ್ ಐ ಲವ್ ಕೊರಿಯನ್ ಬ್ರ್ಯಾಂಡ್. ದೆನ್ ಐ ಅಪ್ಲೈಡ್ ಅಂಡರ್ ಐ ಕ್ರೀಮ್ ವಿಚ್ ಹೆಲ್ಪ್ ಮೀ ಟು ರೆಡ್ಯೂಸ್ ಮೈ ಡಾರ್ಕ್ ಸರ್ಕಲ್ಸ್. ಆಮೇಲೆ ಬ್ಲಿಂಕಿಟ್ ಇಂದ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದೆ. ಐ ಫೆಲ್ಟ್ ಲೈಕ್ ಈಟಿಂಗ್ ಸಮಥಿಂಗ್ ಸ್ವೀಟ್. ಇಟ್ ವಾಸ್ ಸೋ ಗುಡ್. ಅದೊಳ್ಳೆ 2 weeks ಆಯಿಲ್ ಮತ್ತೆ ಶುಗರ್ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಹೆಡ್ಡೇಕ್ ಅನಿಸ್ತು. ದೆನ್ ಐ ಸ್ಟಾರ್ಟೆಡ್ ಟು ಮಸಾಜ್ ಮೈ ಹೇರ್. ನನ್ನ ಕೂದಲು ಬೆಸ್ಟ್ ಪಾರ್ಟ್ ಏನಂದ್ರೆ 2-3 days ಆಗಿತ್ತು ಹೇರ್ ವಾಶ್ ಮಾಡಿ, ಬಟ್ ಆದ್ರೂ ಸಖತ್ ಸ್ಮೂತ್ ಆಗಿತ್ತು. ಯಾಕಂದ್ರೆ ಹೇರ್ ವಾಶ್ ಮಾಡ್ಮೇಲೆ ನಾನು ಈ ವಿಶ್ ಕೇರ್ ಅವರ ಹೇರ್ ಸ್ಟ್ರೆಂಥನಿಂಗ್ ಮಾಸ್ಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆಲ್ಲ ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಆಫ್ಟರ್ ದಟ್ ಊಟ ತಿಂದ್ಮೇಲೆ ಐ ಹ್ಯಾಡ್ ಟು ಹ್ಯಾವ್ ಸಮ್ ಫನ್ ಟೈಮ್ ವಿತ್ ಮೈ ಸೆಲ್ಫ್. ನಂಗೆ ಹುಲ ಹೂಪ್ ಆಡೋದಂತ ತುಂಬಾ ಇಷ್ಟ, ಚೈಲ್ಡ್ಹುಡ್ ಇಂದ ಹಾಡ್ತಾನೆ ಬಂದಿದ್ದೆ. ದೆನ್ ಫೈನಲಿ 8:20 PM ನನ್ನ ತಂಗಿ ರೂಮಲ್ಲಿ ಕುತ್ಕೊಂಡು ಓದ್ಕೊಂತಾ ಇದ್ದೆ. ಅದೇನೋ ಗೊತ್ತಿಲ್ಲ, ನಾಳೆ ಎಕ್ಸಾಮ್ ಅಂದ್ರೆ ಹಿಂದಿನ ದಿನ ರಾತ್ರಿ ಕುತ್ಕೊಂಡು ಹೋದ್ರೆ ನಂಗೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದು. ಐ ಹ್ಯಾಡ್ ಡಿನ್ನರ್, ದೆನ್ ಐ ವೆಂಟ್ ಫಾರ್ ವಾಕ್. ಅಷ್ಟೇ. ಬೈ ಬೈ.